ವೀರೇಂದ್ರ ಇವರು ನಮ್ಮ ಗ್ರಾಮದ ಪ್ರೆಸಿಡೆಂಟು. ನಮಸ್ಕಾರ. ಅವರು ಪಕ್ಕದ ಊರಿನವರು. ಅವರು ರಾಮಯ್ಯನವರು ಮತ್ತು ಹನುಮಣ್ಣ. ನಮಸ್ಕಾರ. ನಿನ್ನ ನೋಡೋದಕ್ಕೆ ಬಂದಿದ್ದಾರೆ. ತುಂಬ ವರ್ಷಗಳಾದಮೇಲೆ ನಮ್ಮೂರಿಗೆ ಬಂದಿದ್ದೀರಾ, ಭಾಳ ಸಂತೋಷ ಆಯ್ತಾ ಇದೆ ಸರ್. ಯಜಮಾನರು ಹೋದ್ಮೇಲೆ ನಮ್ಮೂರು ರಾಜಕೀಯವಾಗಿ ಅಷ್ಟೊಂದು ಬೆಳೆದಿಲ್ಲ, ಆದರೆ ಸಾಂಪ್ರದಾಯಿಕವಾಗಿ ಆಚಾರ ವಿಚಾರ ಎಲ್ಲ ಹಾಗೆ ಬೆಳ್ಕೊಂಡ್ಬರ್ತಾ ಇದೆ. ಒಂದು ಊರು ರಾಜಕೀಯವಾಗಿ ಬೆಳೆಯೋದು ದೊಡ್ಡ ವಿಷಯ ಅಲ್ಲ, ಅದರ ಆಚಾರ ವಿಚಾರನ ಸಂಸ್ಕೃತಿನ ಹಾಗೆ ಉಳಿಸ್ಕೊಂಡು ಅಭಿವೃದ್ಧಿ ಹೊಂದುತ್ತಲ್ಲ, ಅದು ದೊಡ್ಡ ವಿಷಯ. ಯಜಮಾನ್ರೆ, ನೀವು ಮಾತಾಡ್ತಾ ಇದ್ರೆ ದೊಡ್ಡ ಯಜಮಾನ್ರೇ ಮಾತಾಡ್ದಂಗೆ ಆಯ್ತದೆ. ಅವ್ರನ್ನ ನಿಮ್ಮಲ್ಲೇ ಕಾಣ್ತಾ ಇದ್ದೀವಿ ನಾವು. ಅಯ್ಯಯ್ಯೋ, ನನಗೆ ಅವ್ರಿಗೆ ಹೋಲ್ಕೆನ. ನಾನು ಅವ್ರ ಕಾಲ್ದೊಳಗೂ ಸಮ ಇಲ್ಲ. ಈ ಜೀವನ ಅವ್ರು ಕೊಟ್ಟಿರೋ ಭಿಕ್ಷೆ. ವೀರೇಂದ್ರ, ಭಿಕ್ಷೆ ಅಂತ ಯಾಕೆ ಹೇಳ್ತೀಯಪ್ಪ? ನಿನಗೆ ಅರ್ಹತೆ ಇತ್ತು, ಅದಕ್ಕೆ ದೊಡ್ಡ ಯಜಮಾನರು ನಿನ್ನ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ಅಷ್ಟೇ. ಅಣ್ಣ, ತುಂಬ ವರ್ಷ ಆದಮೇಲೆ ನೀನು ಈ ಊರಿಗೆ ಬಂದಿದ್ದೀಯಾ. ಅಕ್ಕಪಕ್ಕದ ಊರಿನ ಜನ ಎಲ್ಲ ನಿನ್ನ ನೋಡಬೇಕು ಅಂತ ತುಂಬ ಆಸೆ ಪಡ್ತಿದ್ದಾರಂತೆ. ಅದನ್ನ ಹೇಳಕ್ಕೆ ಇವ್ರು ಬಂದಿರೋದು. ಭಾಳ ಸಂತೋಷ. ಆದರೆ ನಾಳೆನೇ ಉತ್ಸವ. ಪರವಾಗಿಲ್ಲ ಯಜಮಾನ್ರೆ, ಉತ್ಸವ ಎಲ್ಲ ಮುಗಿದ್ಮೇಲೆ ನೀವು ಯಾವಾಗ ಎಲ್ಲಿಗೆ ಅಂತ ಹೇಳ್ತೀರೋ ಅಲ್ಲಿಗೆ ಎಲ್ಲರೂ ಕರ್ಕೊಂಡ್ಬರ್ತೀವಿ. ಈ ಅಧಿಕಾರ, ಈ ಗೌರವ, ಈ ಪಟ್ಟ ಇದೆಲ್ಲ ನನಗೆ ಸೇರ್ಬೇಕಾಗಿತ್ತು ವೀರು. ಆದರೆ ನೀನು ಆ ಯಜಮಾನನಿಗೆ ಹತ್ರ ಆಗಿದೆಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಹಿಂದಾದೆ. ನೀನು ಮುಂದಾಳತ್ವ ವಹಿಸ್ಕೊಂಡೆ. ಈಗಲೂ ಕಾಲ ಮಿಂಚಿಲ್ಲ. ಈ ಅಧಿಕಾರ ಎಲ್ಲ ನನಗೆ ತಕ್ಕಬೇಕು. ಅದನ್ನು ತಕ್ಕಿಸ್ಕೊಂಡೇ ತೀರ್ತೀನಿ. ಸರಿ, ನಾನು ಯೋಚನೆ ಮಾಡಿ ಹೇಳ್ತೀನಿ. ಹಾಂ ಅಕ್ಕ, ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ಬಾ ಕೂತ್ಕೋ. ಇಲ್ಲ ವೀರು, ಅವರೆಲ್ಲ ನಿನ್ನನ್ನು ನೋಡೋಕೆ ಅಂತ ಬಂದಿದ್ದಾರೆ. ನೀನು ಮಾತಾಡು, ಮಧ್ಯದಲ್ಲಿ ನಾನು ಯಾಕೆ? ನೀನಿಲ್ಲದೆ ಏನು ನಡೆಯುತ್ತಕ್ಕ? ಬಾ ಕೂತು. ಇವಳು ನಮ್ಮ ಅಕ್ಕ ವಿಜಯಾಂಬಿಕಾ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕಲ್ಲ. ಹಾಂ, ಗೊತ್ತದೆ ಯಜಮಾನ್ರೆ, ನೋಡಿದ್ದೀವಿ. ಆದರೆ ನಮಗೆ ನೀವೇ ಮುಖ್ಯ. ಓಹೋ, ಇವನೇ ಮುಖ್ಯನಾ? ಅದೆಷ್ಟು ದಿನ ಅಂತ ನಾನು ನೋಡ್ತೀನಿ. ಇವತ್ತು ಇವನು ಮುಖ್ಯ ಅಂತಿರೋ ನೀವೆಲ್ಲ ಇವನಿಲ್ಲ ಅಂದಾಗ ನನ್ನ ಕಾಲ್ ಹತ್ರಕ್ಕೆ ಬರಬೇಕು. ನೀವು ಒಪ್ಕೊಳ್ಳೋದಾದ್ರೆ ಸುತ್ತಮುತ್ತಲ ಊರಿನ ಜನ ಎಲ್ಲ ಕಾಯ್ತಾವ್ರೆ. ಅವ್ರನ್ನೆಲ್ಲ ಒಂದು ಕಡೆ ಸೇರಿಸ್ತೀವಿ. ನೋಡಿದೆ ಅಕ್ಕ, ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ. ಇದೆಲ್ಲ ನಾವು ಸಂಪಾದನೆ ಮಾಡಿದ್ದಲ್ಲ. ದೊಡ್ಡ ಯಜಮಾನ್ರ ಮೇಲೆ ಇಟ್ಟಿರೋ ಪ್ರೀತಿ ಹಾಗೆ ನಮ್ಮ ಮೇಲೆ ಮುಂದುವರಿತಾ ಇದೆ ಅಷ್ಟೇ. ಸರಿ, ಉತ್ಸವ ಮುಗಿದ ಕೂಡಲೇ ನಾನು ಎಲ್ಲರೂ ಒಂದು ಕಡೆ ಸೇರ್ಸಕ್ಕೆ ಹೇಳ್ತೀನಿ. ನಾನೇ ಅಲ್ಲಿಗೆ ಬರ್ತೀನಿ. ಸರಿ ಅಲ್ವಾ ಅಕ್ಕ? ನೀನೇ ಮುಖ್ಯ ಅಂತ ಪಾಪ ಅವ್ರು ಹೇಳ್ತಿದ್ದಾರೆ. ಹಾಗೆ ಆಗಲಿ. ನೀವೊಂದು ಕೆಲಸ ಮಾಡಿ, ನೀವು ಜನಗಳನ್ನ ಸೇರಿಸ್ಕೊಳ್ಳೋ ವ್ಯವಸ್ಥೆ ಮಾಡಿ. ವೀರೇಂದ್ರ ಎಷ್ಟೊತ್ತಿ ಬರ್ತಾನೆ, ಏನು ಕಾರ್ಯಕ್ರಮ ಅನ್ನೋದನ್ನು ಮಾತಾಡಿ ನೀವು ತಿಳಿಸ್ತೀನಿ. ಅಣ್ಣ, ಸೆಕ್ಯೂರಿಟಿ ಅದೆಲ್ಲ ಏನು ಬೇಡ ಸುರೇಂದ್ರ. ಬರ್ತೀವಿ ಯಜಮಾನ್ರೆ. ನಮಸ್ಕಾರ, ಒಳ್ಳೇದು. ಹೌದಾ? ಇಷ್ಟೆಲ್ಲ ಮಾಡಬೇಕಾ? ಅಷ್ಟೇ ಅಲ್ಲಮ್ಮ, ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಉತ್ಸವಕ್ಕೆ ತಯಾರಿ ಮಾಡ್ಕೋಬೇಕು. ಇನ್ನು ರಾತ್ರಿ 108 ಹೂವಿನ ಮಾಲೆ, 108 ತಂಬಿಟ್ಟಿನ ಉಂಡೆ, ಮತ್ತೆ 2 ಆರತಿಗೆ ಅಂತ ತಂಬಿಟ್ಟು, ಇದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕು. ಅದಾದ್ಮೇಲೆ ಸುತ್ತಮುತ್ತ ಹಳ್ಳಿಗಳ ಕೆರೆಯಿಂದ 108 ಕಲ್ಗಳನ್ನ ತಂದು ಅದನ್ನು ಪೂಜೆಗಿಡಬೇಕು. ಏನು, ಕೆರೆಯಿಂದ ಕಲ್ಗಳು ತಗೊಂಡ್ಬರೋದಾ? ಆದರೆ ಅದು ಹೇಗೆ ಸಾಧ್ಯ? ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಮ್ಮ.
ಅದನ್ನೆಲ್ಲ ನಾವು ತರ್ತೀವಿ. ನೀವು ಮಾಲೆ ಮಾಡಿ ತಂಬಿಟ್ಟು ಮಾಡಿ ಕಲ್ಗಳಿಗೆ ಪೂಜೆ ಮಾಡಿದ್ರೆ ಆಯ್ತು. ಉತ್ಸವ ಆದ್ಮೇಲೆ ಆ ಕಲ್ಗಳನ್ನ ಪುನಃ ಕೆರೆಗೆ ಅರ್ಪಿಸ್ತೀವಿ. ಹೌದಾ? ಮತ್ತೆ ವಾಪಸ್ ಅದನ್ನ ಕೆರೆಗಳಿಗೆ ಬಿಟ್ಬಿಡ್ತಾರಾ? ಹೌದು ಅಮ್ಮವ್ರೆ, ಹೀಗೆ ಮಾಡೋದ್ರಿಂದ ಕೆರೆಗಳು ಬತ್ತಲ್ಲ ಅನ್ನೋದು ಎಲ್ಲರ ನಂಬಿಕೆ. ನಾವು ಹಳ್ಳಿ ಜನ ಕಣಮ್ಮ. ನಮಗೆ ಈ ಕೆರೆ, ತೊರೆ, ಕಟ್ಟೆ, ಕಾಲುವೆಗಳ ಜೀವಾಳ. ಅಂತರ್ಜಲ ಯಾವತ್ತೂ ಬತ್ತಬಾರ್ದು, ಈ ಕೆರೆ ಕಟ್ಟೆಗಳು ಬತ್ತದೇ ಇರಬೇಕು ಅಂತ ಈ ಪೂಜೆ ಮಾಡೋದು. ಆಯ್ತು, ನಂಗಿದೆಲ್ಲ ಅರ್ಥ ಆಗಿಲ್ಲ ಅಂದ್ರೂ ನೀವು ಹೇಳ್ದಾಗ ನಾನು ಮಾಡ್ತೀನಿ. ಈ ಪದ್ಧತಿಯ ಆಚಾರ ವಿಚಾರಗಳು ನಿಮ್ಗೆ ಅರ್ಥ ಆಗದವ್ರು ಕೂಡ ಮನಸ್ಸಲ್ಲಿ ಕಲ್ಮಶ ಇಲ್ದಿರೋ ಭಕ್ತಿ ಇದೆಯಲ್ಲ, ಅದು ಮುಖ್ಯ. ಸರಿ, ವ್ರತಗಳನ್ನ ಮುಗಿಸೋದಕ್ಕೆ ಸಮಯ ತುಂಬ ಕಮ್ಮಿ ಇದೆ. ನಾನು ಕೆಲವು ಸಾಮಗ್ರಿಗಳನ್ನ ತರಬೇಕು. ನೀವು ಅಲ್ಲಿವರೆಗೂ ವಿಶ್ರಾಂತಿ ಪಡಿತಾ ಇರಿ. ಅಂಬರ ತಗೊಂಡ್ವಾ? ಹಳ್ಳಿ ಜನರ ನಂಬಿಕೆ, ಈ ಉತ್ಸವ, ಈ ಪೂಜೆ, ಇದೆಲ್ಲ ನಾನು ನಿಭಾಯಿಸಕ್ಕಾಗತ್ತಾ? ದೇವ್ರೆ, ನನ್ನಿಂದ ಯಾವ ತಪ್ಪುಗಳಾಗದೇ ಇದ್ರೆ ಸಾಕು. ನೀವು ಮಾತಾಡ್ತಾ ಇದ್ರೆ ದೊಡ್ಡ ಯಜಮಾನರೇ ಮಾತಾಡ್ದಂಗೆ ಆಯ್ತದೆ. ಇವಳು ನಮ್ಮ ಅಕ್ಕ ವಿಜಯಾಂಬಿಕಾ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕಲ್ಲ. ನೋಡಿದ್ದೀವಿ, ಆದರೆ ನಮಗೆ ನೀವೇ ಮುಖ್ಯ. ಗಾಡ್, ಇಲ್ಲಿರೋ ಟೆನ್ಷನ್ ಸಾಲದು ಅಂತ ಮಾಡಿ ಬೇರೆ ಪದೇ ಪದೇ ಕಾಲ್ ಮಾಡ್ತಾನೆ. ಹೇಳು ಮಾಡಿ. ಹಲೋ ಮಾಮ್, ಅಲ್ಲೆಲ್ಲ ಓಕೆನಾ? ಓಕೆನಾ ಅಂತ ಕೇಳ್ತಿದ್ಯಲ್ಲ, ಇಲ್ಲಿ ಪ್ರತಿ ಕ್ಷಣ ನನಗೆ ಉಸಿರು ಕಟ್ತಿದೆ. ಯಾಕಾದ್ರೂ ಇಲ್ಲಿಗೆ ಬಂದು ಅಂತ ಅನ್ನಿಸ್ತಾ ಇದೆ. ಐಡಿಯಟ್ಸ್ ಏನಾದರೂ ಸುಪ್ಪು ಕತೆ ಮುಗಿಸಿದ್ರೆ ನಾನು ಇಲ್ಲಿಗೆ ಬರಬೇಕಾದ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಈಗ ನೋಡು, ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಿ. ರಿಲ್ಯಾಕ್ಸ್ ಮಾಮ್, ನೀನು ಈ ರೀತಿ ಉಸಿರು ಕಟ್ಟಿದೆ ಅಂತ ಹೇಳ್ತಾ ಇದ್ರೆ ನಂಗೆ ತುಂಬ ಬೇಜಾರಾಗ್ತಿದೆ. ರೂಮಲ್ಲಿದ್ದರೆ ಕಿಟಕಿ ಹತ್ರ ಬಾ, ಹೊರಗಡೆ ಬಾ, ಫ್ರೆಶ್ ಏರ್ ತಗೋ. ಹೇಳು ಮಾಡಿ. ಮಾಡಿ, ಯಾರೋ ದೂರದಲ್ಲಿ ನಿಂತು ನನ್ನನ್ನು ವಾಚ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾರು ಅಂತ ಗೊತ್ತಾಗ್ತಿಲ್ಲ. ಮಾಮ್, ಅದು ಯಾರು ಅಂತ ನಂಗೆ ಗೊತ್ತು. ನಿಂಗೆ ಗೊತ್ತಾ? ನಿಂಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಅಲ್ಲ, ಇಲ್ಲಿ ನಡೆಯೋದೆಲ್ಲ ನಿನಗೆ ಹೇಗೂ ಗೊತ್ತಾಗುತ್ತೆ? ಯಾರು ಮಾಡಿ ಅದು? ಅದು ಬೇರೆ ಯಾರು ಅಲ್ಲ ಮಾಮ್, ನಾನೇ. ವಾಟ್? ಯೂ ಮಾಡಿ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ನೀನ್ ಅಲ್ಲೇ ಇರು, ನಾನು ಬರ್ತೀನಿ. ಅಲ್ಲೇ ಇರು, ಯಾರ ಕಣ್ಣಿಗೂ ಕಾಣಿಸ್ಕೋಬೇಡ. ಮನೆ ಹತ್ರ ಬರಕ್ ಹೋಗ್ಬೇಡ, ನಾನೇ ಅಲ್ಲಿಗೆ ಬರ್ತೀನಿ. ವೆಯ್ಟ್ ಮಾಡು. ಇವ್ರು ಯಾಕೆ ಇಷ್ಟು ಟೆನ್ಷನಲ್ಲಿ ಹೋಗ್ತಿದ್ದಾರೆ? ಮಾಡಿ, ನೀನು ಯಾವಾಗ ಬಂದೆ? ಹೇಗೆ ಬಂದೆ? ನೀನ್ ಯಾರು ನೋಡಿಲ್ಲ ತಾನೇ ನಿನ್ನನ್ನು? ಮಾಮ್, ನಂಗೆ ಯಾಕೋ ಮನ್ಸು ತಡಿಲ್ಲ ಮಾಮ್. ಸಾಲಿಗ್ರಾಮ ಅಂದಾಗೆಲ್ಲ ನೀನು ಟೆನ್ಷನ್ ಆಗ್ತಿದ್ದೆ. ಇಲ್ಲಿರುವಾಗ ಇನ್ನೆಷ್ಟು ಟೆನ್ಷನ್ ಆಗಿರ್ತೀವನೋ ಅಂತ ಅಂದ್ಕೊಂಡೆ. ಆದರೆ ನೀನು ನೋಡ್ತಾ ಇದ್ರೆ ಅದೇ ನಿಜ ಅಂತ ಅನ್ನಿಸ್ತಿದೆ. ನೀನು ಹೇಳ್ತಿರೋದೆಲ್ಲ ನಿಜ. ಆದರೆ ಮಾಡಿ, ನೀನು ಇಲ್ಲಿ ಬಂದಿರೋ ವಿಷಯ ಯಾರಿಗಾದ್ರೂ ಗೊತ್ತಾದರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸಾಲದಕ್ಕೆ ನಿನ್ನ ಬಿಸ್ನೆಸ್ ಮೇಲೆ ಔಟ್ ಆಫ್ ಸ್ಟೇಷನ್ ಹೋಗಿದೆ ಅಂತ ಹೇಳಿದ್ದೀವಿ. ಈಗ ನಿನ್ನ ಇಲ್ಲಿ ನೋಡಿದ್ರೆ ಏನು ಅನ್ಕೊಳ್ಳಲ್ಲ ಹೇಳು? ನಾವು ಹೇಳಿದ್ದೆಲ್ಲ ಸುಳ್ಳಾಗಲ್ವಾ? ಅದೆಲ್ಲ ಈಗ ಮುಖ್ಯನಾ ಮಾಮ್? ಪ್ರತಿ ಸರಿ ನೀನು ನಂಗೆ ಕಾಲ್ ಮಾಡಿದಾಗಲೂ ಟೆನ್ಷನಲ್ಲೇ ಮಾತಾಡ್ತಿದ್ದೆ. ನೀನು ಒಬ್ಬಳನ್ನೇ ಬಿಟ್ಟಿರೋದಕ್ಕೆ ನಂಗೆ ಮನಸ್ಸಾಗಲಿಲ್ಲ. ನನಗೆ ನೀನೇ ಪ್ರಪಂಚ. ನಿಂಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಯಾರನ್ನೂ ಬಿಡಲ್ಲ. ನಿಂಗೆ ಚೆನ್ನಾಗಿ ಗೊತ್ತು ತಾನೆ. ನಾವು ಮಾವನ್ನ ಯಾವತ್ತೂ ಎತ್ತಬೇಕಾಗಿತ್ತು. ಆವತ್ತೇ ನಾವು ಆ ಕೆಲಸ ಮುಗಿಸಿದ್ರೆ ನಮಗೆ ಈ ರೀತಿ ಟೆನ್ಷನಲ್ಲಿ ಒದ್ದಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಮಾಡಿ
ಇದಕ್ಕೆಲ್ಲ ಕಾರಣ ಅವನೇ. ನಾವೇನ್ ಪ್ಲಾನ್ ಮಾಡಿದ್ರು ಅಯ್ಯೋ ಅವ್ನಿಗೆಲ್ಲಿ ಗೊತ್ತಾಗುತ್ತೆ ಅಂತ ಹೆದರಿಕೆಯಲ್ಲೇ ಮಾಡ್ಬೇಕು. ನಾನು ಅನುಭವಿಸ್ತಿರೋ ನೋವು ಸಂಕಟ ಇದೆಲ್ಲದಕ್ಕೂ ಮೂಲ ಕಾರಣ ಅವನೇ. ಅವನಿದಾನೆ ಅನ್ನೋದಕ್ಕೋಸ್ಕರ ನಾನು ಎಲ್ಲ ಸಹಿಸ್ಕೊತಿದ್ದೀನಿ. ಆದ್ರೆ ಅವನೇ ಇಲ್ಲ ಅಂದ್ರೆ ಎಕ್ಸಾಕ್ಟ್ಲಿ ಮಾಮ್, ನಾನು ಅದನ್ನೇ ಹೇಳ್ತಾ ಇರೋದು. ನಾವು ಬರೀ ರಂಬೆ ಕೊಂಬೆನ ಕಿತ್ತಾಕೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಒಂದೇ ಸಲ ಬುಡ ಸಮೇತ ಬೇರ್ನೆ ಕಿತ್ತಾಕಿದ್ರೆ ನಮಗೆ ಈ ರೀತಿ ಟೆನ್ಷನ್ ಇರಲ್ಲ ಮಾಮ್. ಅಣ್ಣ ಸೆಕ್ಯೂರಿಟಿ ಅದೆಲ್ಲ ಏನು ಮಾಡಿಸೋದು? ಈಗಲೂ ಅದಕ್ಕೆ ಅವಕಾಶ ಇದೆ ಮಾಡಿ. ಈಗಲೂ ಅವಕಾಶ ಇದೆಯಾ? ಹೇಗೆ ಮಾಮ್? ಮಾಡಿ, ಇಲ್ಲಿ ಸೆಕ್ಯೂರಿಟಿನೇ ಇಲ್ಲ. ನಮ್ಮ ಜೊತೆ ಬಂದು ಎಲ್ಲ ಸೆಕ್ಯೂರಿಟಿನೂ ಊರೊಳಗೆ ಸೇರಿಸಲಿಲ್ಲ. ಅವರು ಊರು ಹೊರಗಡೆ ಇರೋ IB ಇದ್ದಾರೆ. ಇದೇ ಸರಿಯಾದ ಸಮಯ. ಇದೇ ಟೈಮಲ್ಲಿ ಅವನ್ನ ಮುಗಿಸ್ಬಿಡ್ಬೇಕು. ಇಂಥ ಟೈಮಲ್ಲಿ ಏನೇ ನಡೆದ್ರೂ ಯಾರಿಗೂ ನಮ್ಮ ಮೇಲೆ ಅನುಮಾನ ಬರೋದೇ ಇಲ್ಲ. ವೀರು ಪ್ರಾಣ ಬಿಡ್ತಿದ್ದ ಹಾಗೆ ಅಯ್ಯೋ ಉತ್ಸವದ ಟೈಮಲ್ಲಿ ಹೀಗೆಲ್ಲ ಆಗೋಯ್ತಲ್ಲ ಅಂತ ಜನ ಗಾಬರಿ ಆಗ್ಬಿಡ್ತಾರೆ. ಅದೇ ಶಾಕಲ್ಲಿ ಆ ಮುದುಕಿ ಹಾಸಿಗೆ ಹಿಡಿತಾಳೆ. ಅದಾದ್ಮೇಲೆ ನನ್ನನ್ನು ಹೇಳೋರು ಕೇಳೋರು ಯಾರೂ ಇರೋದಿಲ್ಲ. ತಮ್ಮನ ಕಳ್ಕೊಂಡಿದ್ದಾಳೆ ಅನ್ನೋ ಸಿಂಪತಿ ಜೊತೆಗೆ ದೊಡ್ಡ ಮನೆ ಸಪೋರ್ಟ್ ಇದೆ ಅನ್ನೋ ರೂಮರು ಹುಟ್ಟುತ್ತೆ. ಅದನ್ನೆಲ್ಲ ಪಡ್ಕೊಂಡು ನಾನು ಅಧಿಕಾರಕ್ಕೆ ಇರ್ಬೋದು. ವಾವ್, ವಂಡರ್ಫುಲ್ ಮಾಮ್. ಮನುಷ್ಯಂಗೆ ಭಯ ಆದಾಗಲೇ ತಲೆ ಚೆನ್ನಾಗಿ ಓಡೋದ? ಹೌದು ಅನ್ಸುತ್ತೆ. ಬದುಕಕ್ಕೆ ಬೇರೆ ದಾರಿನೇ ಇಲ್ಲ ಅಂದಾಗ ಕೊಲ್ಲೋ ಮನ್ಸು ಮಾಡಬೇಕಾಗತ್ತೆ. ಆದರೆ ಇದೆಲ್ಲ ಯಾವಾಗ ಮಾಮ್? ಪ್ಲಾನ್ ಏನು ಅಂತ ಹೇಳ್ತೀಯಾ? ಆತರ ಪಡಬೇಡ. ಮೊದಲು ಈ ಉತ್ಸವ ನಡೀಲೆ. ಉತ್ಸವ ಆಗಿದ ತಕ್ಷಣ ಊರವ್ರನ್ನೆಲ್ಲ ಮೀಟ್ ಮಾಡ್ತೀನಿ ಅಂತ ವೀರು ಹೇಳಿದ್ದಾನೆ. ಅದಕ್ಕೊಂದು ಸ್ಪೆಷಲ್ ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ. ಆ ಪ್ರೋಗ್ರಾಮಲ್ಲೇ ಅವನು ಉಸಿರು ನಿಲ್ಲಬೇಕು. ಎಸ್ ಮ್ಯಾಮ್, ಅದಕ್ಕೆಲ್ಲ ಏನೇನು ವ್ಯವಸ್ಥೆ ಬೇಕೋ ನಾನು ಮಾಡ್ತೀನಿ. ಆತರ ಮಾಡಿ. ಈ ಸಲ ಲೋಕಲಲ್ಲಿ ಯಾರಿಗೂ ಡೀಲ್ ಕೊಡಬೇಡ. ಯಾರಾದರೂ ಪ್ರೊಫೆಷ್ನಲ್ ನೀಡಿ. ಈ ಲೋಕಲಲ್ಲಿರೋರು ಮಿನಿಸ್ಟ್ರು ಅಂತ ಹೆದರಿ ಯಾರೂ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಯು ಆರ್ ರೈಟ್ ಮ್ಯಾಮ್. ಆಗೋ ಕೆಲಸ ಏನಿದ್ರು ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ ಆಗ್ಬಿಡ್ಬೇಕು. ನಾನು ನಾರ್ತಿಂದ ಶಾರ್ಪ್ ಶೂಟರ್ಸ್ನ ಕರೆಸ್ತೀನಿ. ನನಗೆ ಆ ಲಿಂಕ್ ತುಂಬಾ ಚೆನ್ನಾಗಿದೆ ಮ್ಯಾಮ್. ಅವ್ರು ಬರ್ತಾರೆ, ಹೊಡಿತಾರೆ, ಹೋಗ್ತಾ ಇರ್ತಾರೆ. ಇಲ್ಲಿ ಯಾರ ಕೈಗೂ ಸಿಗಲ್ಲ. ಗುಂಡು ಎಲ್ಲಿಂದ ಬಿತ್ತು ಅನ್ನೋದು ಗೊತ್ತಾಗಲ್ಲ, ಪ್ರಾಣ ಹೋಗಿರುತ್ತಷ್ಟೆ. ಅಲ್ಲಿ ಅತ್ತೆ ಜೊತೆ ಮಾತಾಡ್ತಿರೋದು ಮದನೇ ಅಲ್ವಾ? ಮದನ್ ಹಾಗೆ ಅನ್ನಿಸ್ತಿದ್ದಾನೆ. ಆದರೆ ಮದನ್ ಇಲ್ಲಿಗೆ ಹೇಗೆ ಬರೋಕ್ಕೆ ಸಾಧ್ಯ? ಒಂದು ಕಂಪ್ನಿ ಕೆಲಸದ ಮೇಲೆ ಎಲ್ಲೋ ಔಟ್ ಆಫ್ ಸ್ಟೇಷನ್ ಹೋಗ್ತಿದ್ದಾನೆ ಅಂತ ಹೇಳಿದ್ರು. ಸರಿ, ಹಾಗಾದ್ರೆ ಇಲ್ಲಿಂದ ಬೇಗ ಹೊಟ್ಬಿಡು. ಯಾರ ಕಣಿಗೂ ಕಾಣಿಸ್ಕೊಬೇಡ. ಇಲ್ಲ, ಅದು ಮದನೇ ಅನಿಸುತ್ತೆ. ಆದರೆ ಮದನು ಅತ್ತೆ ಜೊತೆ ಏನು ಮಾತಾಡ್ತಿದ್ದಾನೆ? ಅದು ಕತ್ತು ಮುಚ್ಚಿ. ಇಲ್ಲ, ಮದನ್ ಇದ್ದಿದ್ರೆ ಮನೆಗೆ ಬರ್ತಿದ್ದ. ಅತ್ತೆ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅನಿಸುತ್ತೆ. ಅದೇನು ಅಂತ ತಿಳ್ಕೊಬೇಕು. ಅವನು ಮದನೋ ಅಲ್ವೋ ಅಂತಲೂ ತಿಳ್ಕೊಬೇಕು. ಅತ್ತೆಗೂ ಸಾಲಿಗ್ರಾಮಕ್ಕೂ ಆ ಫಾರ್ಮ್ ಹೌಸ್ಗೂ ಏನೋ ಸಂಬಂಧ ಇದೆ. ಅವ್ರನ್ನ ಫಾಲೋ ಮಾಡಿದ್ರೆ ಅದೇನು ಅಂತ ಗೊತ್ತಾಗತ್ತೆ. ಸುಬ್ಬು ಕಾಲ್ ಮಾಡ್ತೇನೆ. ಶಿಶು, ನೆಟ್ವರ್ಕ್ ಇಲ್ವಲ್ಲ. ಸರಿ ಮಾಡಿ, ಬೇಗ ಹೊಟ್ಬಿಡು. ಓಕೆ ಮ್ಯಾಮ್. ಓಕೆ. ಅಯ್ಯಯ್ಯೋ, ಈಗೇನು ಮಾಡಲಿ?
ಅವನು ಹೊರಟೋದ್ರೆ ಕಷ್ಟ ಆಗ್ಬಿಡುತ್ತೆ. ನಾನೇ ಅವನನ್ನು ಫಾಲೋ ಮಾಡ್ತೀನಿ. ಮಗ ಸಾವಿತ್ರಿ, ಈಟೊತ್ತಾದ್ರೂ ಕೆಲಸ ಮುಗಿಲಿಲ್ಲೇನವ? ಇಲ್ಲ ಅಜ್ಜಯ್ಯ, ಸ್ಯಾನೆ ಮಡಕೆ ಮಾಡೋದಿತ್ತು, ಅದನ್ನ ಮಾಡ್ತಾ ಮಾಡ್ತಾ ಈಟೊತ್ತಾಗೋಯ್ತು ನೋಡು. ಆಮ್ಯಾಗೆ ನಮ್ಮೂರ್ಗೆ ನಮ್ಮ ಮನೆ ದೇವ್ರು ಮಿನಿಸ್ಟರ್ ಸಾಹೇಬ್ರು ಬಂದವ್ರಂತಾರಲ್ಲ, ಅವ್ರನ್ನ ಭೇಟಿ ಬೇರೆ ಆಗ್ಬೇಕಲ್ಲ, ಬರಿಗೈನಾಗ ಹೋಗಕ್ಕಾಗ್ದ? ಅದಕ್ಕೆ ಅವ್ರಿಗೋಸ್ಕರ ಅಂತ ಒಂದು ಬೊಂಬೆ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿವ್ನಿ. ಅದಕ್ಕೆ ಮಡಕೆ ಎಲ್ಲ ಮಾಡಿ ಮುಗಿಸಿ ಈಗ ಬೊಂಬೆ ಮಾಡ್ತೀವ್ನಿ. ಮಿನಿಸ್ಟರ್ ಸಾಹೇಬ್ರು ಊರಿಗೆ ಬಂದವ್ರಂತ ಅದೇನು ಕೂಸಿನವ ನಿನಗೆ? ಅಲ್ಲ, ಅವ್ರ ಮೇಲೆ ಏಟೊಂದು ಭಕ್ತಿ ಅತ್ತು ಮಗ. 8 ವರ್ಷ ಅವ್ರನ್ನ ನೋಡಕ್ಕೆ ಜಾತಕ ಪಕ್ಷ ಹೆಂಗೆ ಕಾಯ್ತಾ ಇದ್ದೆ, ಈಗ ಅವ್ರನ್ನ ನೋಡೋ ಅದೃಷ್ಟ ಕೂಡಿ ಬಂತದೆ ಅಲ್ವಾ? ಮತ್ತೆ ನಾನಿವತ್ತು ಉಸಿರಾಡ್ತೀವ್ನಿ ಅಂದರೆ ಅದಕ್ಕೆ ಅದು ಯಾವ್ರೇ ಕಾರಣ. ಈ ಉಸಿರು ಅವ್ರು ಕೊಟ್ಟಿರೋ ಭಿಕ್ಷೆ ಅಜ್ಜಯ್ಯ. ನೀನು ಹೇಳ್ದಂಗೆ 8 ವರ್ಷ ಶಬರಿ ಶ್ರೀರಾಮನ್ ಕಾದಾಗೆ ನಾನು ಅವ್ರಿಗೋಸ್ಕರ ಕಾದೀವ್ನಿ. ಅವ್ರನ್ನ ನೋಡಿ ಅದು 8 ವರ್ಷ ಆಯ್ತೋ ಏನೋ, ಈಗ ಮತ್ತೆ ಅವ್ರನ್ನ ನೋಡೋ ಭಾಗ್ಯ ಸಿಕ್ಕೈತೆ, ಅದಕ್ಕೆ ಬೊಂಬೆ ಮಾಡ್ತೇವ್ನಿ. ಹಂಗೆಲ್ಲ ಕಣವ, ಮೈಗೆ ಜಾಸ್ತಿ ಆಯಾಸ ಮಾಡ್ಕೋಬೇಡ ಕಂದ. ಒತ್ತಾರೆಯಿಂದ ಒಂದೇ ಸಮನೆ ಚಕ್ರ ತಿರುಗಿಸ್ತಾನೆ ಇದೆಯಲ್ಲವ? ಏ ಇರ್ಲಿ ಬಿಡಜ್ಜಯ್ಯ, ನಾನು ಚಕ್ರ ತಿರುಗಿಸಿದ್ರೇ ಅಲ್ವೇ ನಮ್ಮ ಬದುಕಿನ ಚಕ್ರ ನಡೆಯೋದು. ಓ ಕಣವ, ಅದ್ಯಾವ್ರನ್ನ ನೋಡೋಕ್ಕೆ ದೇವಸ್ಥಾನದಾಗೆ ದಿನಗಟ್ಲೆ ಸಾಲ್ನಾಗ ನಿಂತ್ಕೊಂಡು ಆಮ್ಯಾಕೆ ಒಂದೇ ಒಂದು ಸತಿ ದೇವ್ರ ದರ್ಶನ ಆಗೋದ್ರೆ ಮನ್ಸಿಗೆ ಎಷ್ಟು ಸಂತೋಷ ಆಯ್ತೈತೆ ಹೇಳು. ಓ ಕಣವ, ಓ ಕಣವ. ನಾನು ನನ್ನ ದೇವ್ರನ್ನ ನೋಡೋಕ್ಕೆ 8 ವರ್ಷದಿಂದ ಕಾಯ್ಕೊಂಡು ನಿಂತೀವ್ನಿ. ಈ ಗಳಿಗೆಗೋಸ್ಕರ ತಪಸ್ಸೆ ಮಾಡಿಬಿಟ್ಟಿವ್ನಿ. ಹಂಗಿರನಾಗ ನಂಗೆ ಈಗ ಆಯಾಸ ಆಗ್ದ? ನಡಿ. ಆತು ಕಣವ, ಆತು. ಬೊಂಬೆ ಮಾಡ್ತಾ ಇದೀಯಾ? ಸಂದಾಕ್ ಮಾಡೋಕಂದ? ಶಿವನೇ ಹುಷಾರಜ್ಜಯ್ಯ. ಆತು ಕಣವ.